ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಕಡಲೆಬೇಳೆ ವಡೆ ಅಥವಾ ಮಸಾಲ ವಡೆ. ಯಾವುದೇ ರೀತಿ ಸೋಡಾ ಎಲ್ಲ ಬಳಸದಿರೋ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ 7ರಿಂದ 8 ಹಸಿರು ಮೆಣಸಿನಕಾಯಿನ ಹಾಕೋಬೇಕಾಗತ್ತೆ. ನಂತರ ಅರ್ಧ ಇಂಚಷ್ಟು ಹೆಚ್ಚಿರುವಂತ ಶುಂಠಿಯನ್ನ ಹಾಕೋಬೇಕು. ನಂತರ 3ರಿಂದ 4 ಗಂಟೆ ನೆನೆಸಿರುವಂತ ಕಡಲೆಬೇಳೆಯನ್ನ ಸೇರಿಸ್ಕೊಬೇಕು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ. ನೀರು ಹಾಕ್ದಿರಾ ನೀಟಾಗಿ ರುಬ್ಕೋಬೇಕು. ಈಗ ರುಬ್ಬಿರುವಂತ ಕಡಲೆಬೇಳೆ ಮಿಶ್ರಣವನ್ನ ಒಂದು ಪಾತ್ರೆಗೆ ತಕೊಳ್ಳಿ. ನಂತರ ಉಳಿದಿರುವಂತ ಕಡಲೆಬೇಳೆಯನ್ನು ಕೂಡ ತರಿತರಿಯಾಗಿ ರುಬ್ಕೊಳ್ಳಿ. ನೀರನ್ನ ಹಾಕ್ಬೇಡಿ. ಈ ರೀತಿ ರುಬ್ಕೊಂಡ್ರೆ ಸಾಕು. ಇದನ್ನು ಕೂಡ ಪಾತ್ರೆಗೆ ತಕೊಳ್ಳಿ. ನಂತರ ನಾನು ಸಬ್ಬಕ್ಕಿ ಸೊಪ್ಪನ್ನ ಆಡ್ ಮಾಡ್ಕೊಂಡಿದ್ದೀನಿ. ಆದರೆ ಸಬ್ಬಕ್ಕಿ ಸೊಪ್ಪು ಬಂದು ಪ್ಯೂರ್ಲಿ ಆಪ್ಷನಲ್ಲು. ನಿಮ್ಮ ಹತ್ರ ಇದ್ರೆ ಅಥವಾ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿರುವಂತ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ನಂತರ ಸಣ್ಣಗೆ ಹೆಚ್ಚಿರುವಂತ ಮೀಡಿಯಂ ಸೈಜು 2 ಈರುಳ್ಳಿ. ನೀವು ಬೇಕಿದ್ರೆ ಈರುಳ್ಳಿ ಪ್ರಮಾಣನ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನೀವು ಸ್ಕಿಪ್ ಮಾಡಬಹುದು. ಇಷ್ಟನ್ನು ಹಾಕಿ ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನ ಬಳಸಬೇಡಿ. ಕಡಲೆಬೇಳೆಯನ್ನ ನೆನೆಸಿರೋದ್ರಿಂದ ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಅಷ್ಟೇ ಸಾಕಾಗುತ್ತೆ. ಈ ರೀತಿ ಇಟ್ಟು ಕಲಸಿದ್ದಾದ ನಂತರ ಪಕ್ಕಕ್ಕಿಟ್ಟು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ವಡೆಯನ್ನು ಕರಿಯೋದಕ್ಕೆ ಬೇಕಾಗಿರೋಷ್ಟು ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಡಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಕಲಸಿಟ್ಕೊಂಡಿರುವಂತ ಹಸಿಟ್ಟನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಂತರ ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ನೋಡ್ಲಿಕ್ಕೆ ಸ್ವಲ್ಪ ಹಸಿಟ್ಟನ್ನ ಅಥವಾ ಕಡಲೆಬೇಳೆದು ಏನು ಇಟ್ಟಿದೆ ಅದನ್ನ ಹಾಕಿ, ಅದೇನಾದ್ರೂ ಬಾಣಲೆಗೆ ಕಚ್ಕೊಂಡಿಲ್ಲ ಅಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ನೀವು ಮಾಡ್ಕೊಂಡಿರುವಂತ ಉಂಡೆಗಳನ್ನ ನಿಮ್ಮ ಅಂಗೈ ಮೇಲೆ ಇಟ್ಕೊಂಡು ಚಪ್ಪಟೆಯಾಗಿ ಮಾಡಿ ಎಣ್ಣೆಗೆ ಹಾಕೊಳ್ಳಿ. ವಡೆಯನ್ನು ಫ್ರೈ ಮಾಡಬೇಕಾದ್ರೆ ನೀವು ಒಲೆಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಬೇಕು. ನೀಟಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಒಲೆ ಉರಿಯನ್ನು ಜಾಸ್ತಿ ಇಟ್ಕೋಬೇಡಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ನಂತರ ಎಣ್ಣೆಯಲ್ಲಿ ಕೂಡ ಬಬಲ್ಸ್ ಕಡಿಮೆ ಆಗಬೇಕು. ನೊರೆ ಏನು ಬರ್ತಿದೆ ಅದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿಯ ಬಣ್ಣ ಕೂಡ ಬದಲಾಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಬೇಕು. ಈಗ ವಡೆ ಬೆಂದಿದೆ. ಈಗ ಪೂರ್ತಿಯಾಗಿ ಎಣ್ಣೆಯನ್ನು ಶೋಧಿಸಿ ಒಂದು ಪ್ಲೇಟಿಗೆ ಹಾಕೊಳ್ಳಿ. ಈ ರೀತಿ ಬಣ್ಣ ಬದಲಾಗಿದ್ರೆ ವಡೆ ಬೆಂದಿದೆ ಅಂತ ಅರ್ಥ. ನೋಡಿದ್ರಲ್ಲ ಹೇಗೆ ಸಿಂಪಲ್ ಆಗಿ ವಡೆ ಮಾಡೋದು ಅಂತ. ಕಡಲೆಬೇಳೆ ನೆನೆಸ್ಲಿಕ್ಕೆ ಅಷ್ಟೇ ಇದು ಟೈಮ್ ತಗೊಳುತ್ತೆ. ಅದು ಬಿಟ್ಟರೆ ಕಡಲೆಬೇಳೆ ನೆನೆಯೋಷ್ಟೊತ್ತಿಗೆ ನೀವು ಎಲ್ಲ ಐಟಮನ್ನು ಆರಾಮಾಗಿ ಕಟ್ ಮಾಡಿ ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ. ತುಂಬಾ ಟೇಸ್ಟಿಯಾಗಿ, ಯಾವುದೇ ರೀತಿ ಸೋಡಾ ಎಲ್ಲ ಬಳಸ್ತೀರಾ. ನೀವು ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.